ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಈ ಒಂದು ಶ್ಲೋಕಕ್ಕೆ ಅನುಗುಣವಾಗಿ ಬದುಕನ್ನು ಸಾಗಿಸಿಕೊಂಡು ಬಂದವರು ಮತ್ತು ಈ ಶ್ಲೋಕದಲ್ಲಿರುವಂಥ ಸಂದೇಶವನ್ನು ಜಗತ್ತಿಗೆ ಬೀರಿದಂಥವರು ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳವರು ಮತ್ತು ಜಗದ್ಗುರು ಗುರುನಾಥಾರೂಢ ಸ್ವಾಮಿಗಳು. ಇವರು ಶ್ರೇಷ್ಠರು. ಇವರ ಆಚರಣೆ ಶ್ರೇಷ್ಠ, ಇವರ ಸಂದೇಶ ಶ್ರೇಷ್ಠ. ಇಂಥ ಮಹಾತ್ಮರ ಆಚರಣೆಯನ್ನು ನಾವು ಅನುಸರಿಸಿದಾಗ ನಮ್ಮ ಬದುಕು ಕೂಡ ಬಂಧುರವಾಗ್ತದೆ. ಶ್ರೇಷ್ಠರು, ಇವರೆಲ್ಲ ಶ್ರೇಷ್ಠ ವ್ಯಕ್ತಿಗಳು. ನಮ್ಮ ದೃಷ್ಟಿಯೊಳಗೆ ಮಹಾತ್ಮರು ಶ್ರೇಷ್ಠರು, ಜ್ಞಾನಿಗಳು ಶ್ರೇಷ್ಠರು, ಶರಣರು ಶ್ರೇಷ್ಠರು, ಸಂತರು ಶ್ರೇಷ್ಠರು, ಸಜ್ಜನರು ಶ್ರೇಷ್ಠರು, ಸದ್ಗುಣಿಗಳು ಶ್ರೇಷ್ಠರು. ಇವರಿಗೆಲ್ಲರಿಗೂ ನಾವು ಶ್ರೇಷ್ಠರು ಅಂತ ಕರಿತೀವಿ. ಇಂಥ ವ್ಯಕ್ತಿಗಳ ಆಚರಣೆ ಏನಿದೆ ಅಲ್ಲ, ಅದನ್ನು ಜನ ಅನುಸರಿಸ್ತದೆ. ಅವರ ಆಚರಣೆಯನ್ನೇ ಪ್ರಮಾಣವಾಗಿಟ್ಟುಕೊಂಡು ಬದುಕನ್ನು ಜನರು ಸಾಗಿಸ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಗಮನಿಸಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಂಥದ್ದು, ನೀನು ಕೂಡ ಇಂಥ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬನಾಗಬೇಕು, ನಿನ್ನನ್ನು ಜನ ಅನುಕರಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ನೀಡಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇವರಿಗೆಲ್ಲ ನಾವು ಶ್ರೇಷ್ಠ ಅಂತೀವಿ, ಇಂಥ ಎಲ್ಲ ಗುಣಗಳಿರುವಂಥ ವ್ಯಕ್ತಿಗಳನ್ನು. ನಮ್ಮ ಶರಣರು ಯಾರು ಶ್ರೇಷ್ಠರು ಅನ್ನೋದಕ್ಕೆ ಒಂದು ವಚನ ಹೇಳ್ತಾರೆ. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು ನೋಡ. ಈ ಎರಡು ಸಾಲುಗಳಲ್ಲಿ ಆ ಶ್ರೇಷ್ಠ ವ್ಯಕ್ತಿಗಳ, ಮಹಾತ್ಮರ, ಸಂತರ ಬದುಕನ್ನು ನಾವು ಕಾಣಬಹುದು. ಮಹಾತ್ಮರಾಗಿರುವಂಥವರು ಲೋಕದಂತೆ ಬಾರರು. ನಾವೆಲ್ಲ ಜನಸಾಮಾನ್ಯರು ಹುಟ್ಟುತ್ತೀವಿ, ಹಾಗೆ ಹುಟ್ಟಿ ಬಂದವರಲ್ಲ. ಲೋಕದಂತೆ ಇರೋರು, ನಾವೇನು ನಮ್ಮ ಬದುಕನ್ನು ಈ ಲೋಕದಲ್ಲಿ ಸಾಗಿಸ್ತೀವಿ ಆ ರೀತಿಯಲ್ಲಿ ಅವರು ಬದುಕನ್ನು ಸಾಗಿಸಿದಂಥವರಲ್ಲ. ನಾವೇನು ಕೊನೆಗೆ ಈ ಬದುಕಿನ ಯಾತ್ರೆಯನ್ನು ಮುಗಿಸಿ ಹೋಗ್ತೀವಲ್ಲ, ಹಿಂಗೆ ಹೋದವರಲ್ಲ ಅವರು. ಅವರು ಹೇಗೆ ಬಂದರು, ಹೇಗೆ ಇದ್ದರು, ಹೇಗೆ ಹೋದರು ಅನ್ನೋದನ್ನು ಹೇಳ್ತಾರೆ. ಪುಣ್ಯದಂತೆ ಬಪ್ಪರು, ಮಹಾತ್ಮರು ಪುಣ್ಯದ ಪುಂಜವಾಗಿ ಈ ಲೋಕಕ್ಕೆ ಬರ್ತಾರೆ. ಜ್ಞಾನದಂತೆ ಇಪ್ಪರು, ಜ್ಞಾನದ ನಿಧಿಯಾಗಿ ಈ ಲೋಕದಲ್ಲಿ ಅವರು ಬದುಕ್ತಾರೆ. ಎಲ್ಲರಿಗೂ ಜ್ಞಾನವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ತಮ್ಮ ಕರ್ತವ್ಯ ಮುಗಿದ ಮೇಲೆ ಮುಕ್ತಿಯಂತೆ ಪೋಪರು, ಮುಕ್ತರಾಗಿ, ಜೀವನ್ಮುಕ್ತರಾಗಿ ಅವರು ತಮ್ಮ ಬದುಕನ್ನು ಕೊನೆಗೊಳಿಸ್ತಾರೆ. ಇದು ಮಹಾತ್ಮರ ಲಕ್ಷಣ, ಶ್ರೇಷ್ಠ ವ್ಯಕ್ತಿಗಳ ಲಕ್ಷಣ. ಇಂಥ ವ್ಯಕ್ತಿಗಳ ಬದುಕನ್ನು ನಾವೆಲ್ಲ ಅನುಸರಿಸಬೇಕು. ಈ ರೀತಿಯಲ್ಲಿ ಬದುಕಿದಂಥವರು ನಮ್ಮ ಜಗದ್ಗುರು ಸಿದ್ಧಾರೂಢರು ಹಾಗೂ ಗುರುನಾಥಾರೂಢರು. ಅವರ ಬದುಕು ಈ ರೀತಿಯಲ್ಲಿತ್ತು. ಹಾಗಾಗಿ ಅವರ ಬದುಕು ಅತ್ಯಂತ ಅನುಕರಣೀಯವಾಗಿರುವಂಥ ಬದುಕು, ಎಲ್ಲರೂ ಅನುಕರಿಸಬೇಕಾಗಿರುವಂಥ ಬದುಕು. ಅವರ ಆಚರಣೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆ ಆಚರಣೆಯನ್ನು ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅವರು ಈ ಲೋಕದಲ್ಲೇ ಇದ್ದರು, ನಿಮ್ಮ ಹಾಗೇನೇ ಇದ್ದರು. ಆದರೆ ಅವರ ಇರುವಿಕೆ ನಮಗಿಂತಲೂ ಭಿನ್ನವಾಗಿತ್ತು. ಬಾಲಲೀಲಾ ಮಹಾಂತ ಶಿವಗಳವರು ಒಂದು ಮಾತನ್ನು ಹೇಳ್ತಾರೆ.
ಬಡಭಕ್ತ ಜನಗಳಿಗೆ ಬಡವನಾಗಿರುತ್ತೇನು, ಕಡು ಧನಿಕರುಗಳಿಗೆ ಧನಿಕನಾನು, ಪೊಡವಿ ಭಕ್ತರ ಭೋಗದೊಡನಿರ್ದು ಇಲ್ಲದಂತೆ ಮೃಡ ಮಹಾಂತ ಲಿಂಗತ ಕಡೆಗಿರುವನು. ಈ ರೀತಿಯಲ್ಲಿ ಬದುಕಿದಂಥವರು ಸಿದ್ಧಾರೂಢ ಸ್ವಾಮಿಗಳವರು. ಬಡವರು ಬಂದರೆ ಅವ್ರ ಜೊತೆಗೆ ಬಡವರು ಹಾಗೆ ಇರ್ತಾರೆ, ಶ್ರೀಮಂತರು ಬಂದರೆ ಅವ್ರ ಜೊತೆಗೆ ಶ್ರೀಮಂತರಾಗಿರ್ತಾರೆ. ಲೋಕದ ಜನರ ಜೊತೆಗೆ ಇದ್ದು ಪಡವಿ ಭಕ್ತರ ಭೋಗದೊಡನಿರ್ದು ಕೊನೆಗೆ ಇಲ್ಲದಂತೆಯೇ ಇರ್ತಾರೆ. ಇದ್ದೂ ಕೂಡ ಇಲ್ಲದಂತೆ ಬದುಕನ್ನು ಸಾಗಿಸಿದಂಥವ್ರು, ಲೋಕದ ಜನರ ಜೊತೆಗೆ ಬದುಕನ್ನು ಸಾಗಿಸಿಯೂ ಕೂಡ ಸಾಗಿಸದಂತೆ, ಲೋಕದ ಜನರೊಡನೆ ಇದ್ದೂ ಇಲ್ಲದಂತೆ ಬದುಕಿದಂಥವರೇ ಮಹಾತ್ಮರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಬಾಲ್ಯಲ ಮಹಾಂತ ಸ್ವಾಮಿಗಳವರು ಏನು ಈ 3 ಸಾಲುಗಳನ್ನು ಬರೆದಾರೆ, ಇದು ಸಿದ್ಧಾರೂಢ ಸ್ವಾಮಿಯವರು ವ್ಯಕ್ತಿತ್ವವನ್ನು ಕುರಿತೇ ಅವರು ಬರೆದಾರೆ ಅನ್ನೋದರಲ್ಲಿ 2 ಮಾತಿಲ್ಲ. ಹಾಗೆಯೇ ಅವರ ಶಿಷ್ಯರಾಗಿರುವಂಥ ಗುರುನಾಥರೂಢರನ್ನು ಕುರಿತು 2 ಮಾತು ಬರೀತಾರೆ ಬಾಲ್ಯಲ ಮಹಾಂತ ಸ್ವಾಮಿಗಳವರು. ಏನು ಹೊದಿಸಿದರೇನು, ಏನು ಮೆರೆಸಿದರೇನು, ಮಾನವರಿಗ ಪುಣ್ಯ ಫಲಗಳೆಂದು ತಾನು ತಾನಾದ ಶಿವಜ್ಞಾನಿಯ ಆನಂದದಿಂ ಮೌನನಾಗಿರುತ್ತೀಯನು ಮರ್ತ್ಯದೊಳಗೆ. ಎಷ್ಟು ಅದ್ಭುತವಾಗಿ ಬರ್ತಾರೆ. ಯಾರೇ ಏನೇ ಸನ್ಮಾನ ಮಾಡಲಿ ಅದರ ಕಡೆಗೆ ಅವರ ಗಮನ ಇರೋದಿಲ್ಲ. ಸ್ಥಿತಪ್ರಜ್ಞೆ ವ್ಯಕ್ತಿತ್ವ, ಮಹಾತ್ಮರ ವ್ಯಕ್ತಿತ್ವ ಎಂಥದ್ದು ಅಂದರೆ ಸ್ಥಿತಪ್ರಜ್ಞೆ ವ್ಯಕ್ತಿತ್ವ. ಏನು ಹೊದಿಸಿದರೇನು, ಏನು ಮೆರೆಸಿದರೇನು, ಅವ್ರಿಗೆ ಏನು ಹೊದಿಸಿದ್ರೆ ಏನಾಗೋದು, ಅವರನ್ನು ಯಾವುದರಲ್ಲಿ ಮೆರೆಸಿದರೂ ಕೂಡ ಏನಾಗೋದದ. ಮಾನವರಿಗ ಪುಣ್ಯ ಫಲಗಳೆಂದು, ಯಾರು ಹೊದಿಸ್ತಾರ, ಯಾರು ಮೆರೆಸ್ತಾರ, ಅವ್ರ ಪಾಪ ಅವ್ರ ಪುಣ್ಯ ಅವ್ರ ಜೊತೆಗೇನ ಅಂತೇಳಿ ಮೌನನಾಗಿರುತ್ತೀಹನು ಲೋಕದೊಳಗೆ, ಮೌನನಾಗಿರುತ್ತೀಹನು ಮರ್ತ್ಯದೊಳಗೆ. ಮೌನವೇ ಅವರ ಬದುಕು. ಹಾಗೆ ಗುರುನಾಥರೂಢ ಸ್ವಾಮಿಗಳವರು ಮೌನವಾಗಿ ಬದುಕು, ಲೋಕದಲ್ಲಿದ್ದು ಕೂಡ ಮೌನವಾಗಿ ಬದುಕಿ ಲೋಕದ ಜನರ ಪುಣ್ಯ ಪಾಪಗಳನ್ನು ಲೋಕದ ಜನರ ಪಾಡಿಗೆ ಬಿಟ್ಟು ಮಹಾತ್ಮರಾಗಿ ಬದುಕಿದಂಥವರು ಗುರುನಾಥರೂಢ ಸ್ವಾಮಿಗಳು. ಇಂಥ ಮಹಾತ್ಮರೇ ಶ್ರೇಷ್ಠರು. ಇವರ ಆಚರಣೆಯೇ ನಮ್ಮ ಬದುಕಿಗೆ ಆದರ್ಶ ಅನ್ನೋದನ್ನು ಯಾವ ಕಾಲಕ್ಕೂ ನಾವು ಮರೀಬಾರದು. ಮಹಾತ್ಮರಾಗಿರುವಂಥವರು ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ, ಎಲ್ಲರನ್ನ ಅಪ್ಪಿಕೊಳ್ಳುವಂಥ ಉದಾರ ಚರಿತ್ರೆಯಾಗಿರ್ತಾರೆ. ಮಹಾತ್ಮರಿಗೆ ನಾವು ಕರೆಯುವಂಥ ಇನ್ನೊಂದು ಮಾತು ಏನು ಅಂದರೆ ವಿಶ್ವ ಕುಟುಂಬಿಗಳು. ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಉದಾರ ಚರಿತರು ಮಹಾತ್ಮರು, ಉದಾರ ಚರಿತರು, ಉದಾತ್ತ ಚರಿತರು. ಅವರ ಚರಿತ್ರೆ, ಅವರ ಬದುಕು, ಅವರ ಜೀವನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅವರು ಎಲ್ಲರನ್ನೂ ನಮ್ಮವರು ಅಂಥೇಳಿ ಅಪ್ಪಿಕೊಳ್ಳುವಂಥವರು. ಹಾಗಾಗಿಯೇ ಅವರಿಗೆ ಇಡೀ ವಿಶ್ವವೇ ಮನೆ, ಮಾನವ ಕುಲವೇ ಕುಟುಂಬ. ಇವರು ಶ್ರೇಷ್ಠರು. ಯಾರು ಮಾನವ ಕುಲವೇ ನನ್ನ ಕುಟುಂಬ, ವಿಶ್ವವೇ ನನ್ನ ಮನೆ ಅಂತ ಭಾವಿಸ್ತಾರಲ್ಲ, ಅವರು ಶ್ರೇಷ್ಠ ವ್ಯಕ್ತಿಗಳು. ಅವರನ್ನು ನಾವು ಅನುಕರಿಸಬೇಕು. ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ಅಪ್ಪಿಕೊಳ್ಳಬೇಕು. ಯಾರನ್ನೂ ದ್ವೇಷಿಸಬಾರದು, ಯಾರ ಜೊತೆಗೂ ಕೂಡ ಅಸಹನೆಯಿಂದ ವರ್ತಿಸಬಾರದು. ಎಲ್ಲರೂ ನನ್ನವರು ಅನ್ನುವಂಥ ಒಂದು ಭಾವದಿಂದ ನಾವು ಬದುಕಿದರೆ ಅದು ಶ್ರೇಷ್ಠ ಬದುಕು. ಮಹಾತ್ಮರ ಬದುಕು ಹೀಗಿರ್ತದೆ, ಅದು ಶ್ರೇಷ್ಠವಾಗಿರುವಂಥ ಬದುಕಾಗಿರ್ತದೆ. ಮಹಾತ್ಮರು ಜನರನ್ನು ಎಷ್ಟು ಪ್ರೀತಿಸ್ತಾರೆ. ಅವರು ನನ್ನ ಕುಟುಂಬದ ಸದಸ್ಯರು ಅಂತ ಭಾವಿಸ್ತಾರೆ. ಜನರಲ್ಲಿರುವಂಥ ದೋಷಗಳನ್ನು ಮಹಾತ್ಮರು ಯಾವ ಕಾಲಕ್ಕೂ ಎನಿಸುವುದಿಲ್ಲ. ನೆನಪಿನಾಗಿಟ್ಟುಕೊಳ್ರಿ, ಯಾರೇ ಬರಲಿ ಎಲ್ಲರನ್ನೂ ಕೂಡ ಅಂತಃಕರಣ ಭಾವದಿಂದ ನೋಡುವಂಥ ಒಂದು ವ್ಯಕ್ತಿತ್ವವನ್ನು ಮಹಾತ್ಮರು ಪಡೆದಿರ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಒಂದು ಸಣ್ಣ ಗುಣ ಇದ್ದರೂ ಕೂಡ ಅದನ್ನು ದೊಡ್ಡದು ಮಾಡುವಂಥ, ದೊಡ್ಡದಾಗಿ ವರ್ಣಿಸುವಂಥ ಒಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವ ಮಹಾತ್ಮರದು. ಪರಗುಣ ಪರಮಾನೂನ್ ಪರ್ವತಿ ಕೃತ್ಯ ನಿಜ ಹೃದಯ ವಿಕಸಂತಹ ಸಂತಹ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇನ್ನೊಬ್ಬರ ಅತ್ಯಂತ ಸಣ್ಣ ಗುಣ, ಅದು ಒಳ್ಳೆಯ ಗುಣ, ಯಾರೋ ಒಬ್ಬರಲ್ಲಿ ಒಂದು ಸಣ್ಣ ಒಳ್ಳೆಯ ಗುಣ ಇತ್ತು ಅಂದರೂ ಕೂಡ ಅದನ್ನು ಪರ್ವತೀಕೃತ್ಯ, ಪರ್ವತದಷ್ಟು ದೊಡ್ಡದು ಮಾಡಿ ನಿಜ ಹೃದಯ ವಿಕಸಂತಹ, ತಮ್ಮ ಹೃದಯದೊಳಗೆ ಸಂತೋಷ ಪಡ್ತಾರಲ್ಲ, ಅವರೇ ಮಹಾತ್ಮರು, ಅವರೇ ಶ್ರೇಷ್ಠರು. ಸಿದ್ಧಾರೂಢ ಮಹಾಸ್ವಾಮಿಗಳವರು, ಗುರುನಾಥರೂಢ ಮಹಾಸ್ವಾಮಿಗಳವರು
ತಮ್ಮ ಹೃದಯದಲ್ಲಿ ಇಂಥ ಒಂದು ಆನಂದವನ್ನು ಅನುಭವಿಸಿದಂಥವರು, ಹಾಗಾಗಿ ಅವರು ಶ್ರೇಷ್ಠರು. ಅಂಥ ಶ್ರೇಷ್ಠ ವ್ಯಕ್ತಿಗಳ ಆಚರಣೆಯನ್ನು ನಾವು ಅನುಕರಿಸಬೇಕು. ಅವರ ಬದುಕೇ ಒಂದು ನಮಗೆ ಸಂದೇಶ. ಅವರ ಬದುಕಿನಲ್ಲಿರುವಂಥ ಆದರ್ಶಗಳನ್ನು ನಾವು ನಮ್ಮ ಕಣ್ಣು ಮುಂದೆ ಕಟ್ಟಿಕೊಂಡು ಆ ಆದರ್ಶಗಳನ್ನು ಅನುಕರಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮದು ಶ್ರೇಷ್ಠವಾಗಿರುವಂಥ ಬದುಕಾಗ್ತದೆ. ಅಂಥ ಒಂದು ಶ್ರೇಷ್ಠವಾಗಿರುವಂಥ ಬದುಕನ್ನು ಬದುಕಿದಂಥ ಮಹಾತ್ಮರ ಜಯಂತಿಯ ಸಂದರ್ಭದಲ್ಲಿ ಇಂಥ ಮಾತುಗಳನ್ನು, ಮಹಾತ್ಮರ ಸಂದೇಶಗಳನ್ನು, ಮಹಾತ್ಮರ ಬದುಕನ್ನು ಅನುಕರಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳಷ್ಟು ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ಒಳ್ಳೆಯ ವಿಷಯವನ್ನು ಇಟ್ಟುಕೊಂಡು ಮಹಾತ್ಮರ ಬದುಕು ನಮಗೆ ಆದರ್ಶದ ಬದುಕು, ಮಹಾತ್ಮರ ಚರಿತ್ರೆಯನ್ನು ಕೇಳಬೇಕು, ಅವರ ಸಂದೇಶಗಳನ್ನು ಕೇಳಬೇಕು, ಅವರ ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಮಹಾತ್ಮರ ಬದುಕೇ ನಮಗೆ ಪ್ರಮಾಣ. ಆ ಪ್ರಮಾಣದಂತೆ ನಾವೆಲ್ಲ ನಡಿಬೇಕು. ಅಂದಾಗ ಮಾತ್ರ ಈ ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ ಎಲ್ಲವೂ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಸಿದ್ಧಾರೂಢ ಸ್ವಾಮಿಯವರು ಅಂಥ ಒಂದು ಶ್ರೇಷ್ಠತ್ವದ ಬದುಕನ್ನು ಬದುಕಿದಂಥವರು ಮಹಾಜ್ಞಾನಿಗಳು. ಬಹುಶಃ ಅವರು ತಾವಿರುವಾಗಲೇ ಅಂಥ ಒಂದು ಮೋಕ್ಷವನ್ನು, ಮುಕ್ತಿಯನ್ನು ಸಂಪಾದನೆ ಮಾಡಿದಂಥವರು. ಮಹಾತ್ಮರು ಬದುಕಿರುವಾಗಲೇ, ಸಿದ್ಧಾರೂಢ ಸ್ವಾಮಿಗಳವರು ಬದುಕಿರುವಾಗಲೇ ಜೀವನ್ಮುಕ್ತಿ ಸ್ಥಿತಿಯನ್ನು ಹೊಂದಿದರು. ಜೀವನ್ಮುಕ್ತಿ ಸ್ಥಿತಿಯನ್ನು ಪಡೆದ ಮೇಲೂ ಕೂಡ ಕೆಲ ಕಾಲ ಅವರು ಬದುಕಿದ್ರು. ಆಮೇಲೆ ವಿದೇಹ ಮುಕ್ತಿಯನ್ನು ಪಡೆದರು. ನಿಮ್ಮ ಮನೆಯೊಳಗೆ ಫ್ಯಾನ್ ತಿರುಗ್ತಿರ್ತದೆ, ಪಂಖ ತಿರುಗ್ತಿರ್ತದೆ, ನಿಮಗೆ ಬೇಡಾಗಿರ್ತದೆ, ಪಂಖ ನಿಲ್ಲಿಸ್ಬೇಕಾಗಿರ್ತದೆ. ನೀವೇನು ಮಾಡ್ತೀರಿ? ಸ್ವಿಚ್ ಆಫ್ ಮಾಡ್ತೀವಿ. ನೀವು ಆಫ್ ಮಾಡಿದ ತಕ್ಷಣ ಅದು ಪಂಖ ನಿಲ್ಲಂಗಿಲ್ಲ. ನಿಲ್ತದನೇ ಅರ್ಧರ ಮನ್ಯಾಗ ಮತ್ತೊಂದು 4 ಸುತ್ತು ತಿರುಗೇ ನಿಲ್ಲೋದು ಅದು. ಹಾಗೆ ಮಹಾತ್ಮರು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿದ ಮೇಲೂ ಕೂಡ ಕೆಲ ಕಾಲ ಇರ್ತಾರೆ ಈ ಲೋಕದಲ್ಲಿ. ಹೇಗಿರ್ತಾರೆ ಅಂದರೆ ಇದ್ದೂ ಇಲ್ಲದಂಗೆ ಇರ್ತಾರೆ. ಆಮೇಲೆ ವಿದೇಹ ಮುಕ್ತಿಯನ್ನು ಹೊಂದ್ತಾರೆ. ಅನೇಕ ಜನ ಶಿವಶರಣರ ಚರಿತ್ರೆಯನ್ನು ನಾವು ಕೇಳ್ತೀವಿ 12ನೇ ಶತಮಾನದಲ್ಲಿ. ಅವರೆಲ್ಲರೂ ಶರಣ ಸ್ಥಿತಿಯನ್ನು ಹೊಂದಿದರು, ಐಕ್ಯ ಸ್ಥಿತಿಯನ್ನು ಹೊಂದಿದರು. ಲಿಂಗಾಂಗ ಸಾಮರಸ್ಯ ಸುಖವನ್ನು ನಿತ್ಯವೂ ಕ್ಷಣ ಕ್ಷಣಕ್ಕೂ ಅನುಭವಿಸ್ತಾ ಇದ್ದರು. ಆದರೂ ಕೂಡ ಅವರು ತಮ್ಮ ಬದುಕನ್ನು ಹೇಗೆ ಸಾಗಿಸಿದ್ರು ಅಂದ್ರೆ ನಮ್ಮ ನಿಮ್ಮ ಹಾಗೇನೆ ಸಾಗಿಸಿದರು. ಯಾಕೆ? ಶರಣರಾಗಿರುವಂಥವರು, ಐಕ್ಯ ಸ್ಥಿತಿಯನ್ನು ಹೊಂದಿದಂಥವರು ವಿಭಿನ್ನವಾಗಿ ಬದುಕಿದರೆ ಜನರಿಗೆ ನಾವು ಯಾವುದೇ ಒಂದು ಆದರ್ಶವನ್ನು ಹಾಕಿಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನರ ಜೊತೆಗೇ ಬದುಕಬೇಕು. ಜನ ಹೇಗಿರ್ತಾರೆ ಹಾಗೇ ಇರಬೇಕು. ಜನರಿಗೆ ನಮ್ಮ ಬದುಕಿನಿಂದ ಒಂದು ಸಂದೇಶವನ್ನು ಕೊಡಬೇಕು ಅಂಥೇಳಿ ಅಂಥ ಒಂದು ಸ್ಥಿತಿಯನ್ನು ಹೊಂದಿದರೂ ಕೂಡ ಅವರು ನಮ್ಮ ನಿಮ್ಮ ಹಾಗೇನೆ ಬದುಕಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥವರು. ಅಂಥ ಮಹಾತ್ಮರ ಬದುಕನ್ನು ನಾವೆಲ್ಲ ಅನುಕರಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ. ಒಂದು ಹಿನ್ನೆಲೆಯಲ್ಲಿ ಶರಣರ, ಸಂತರ, ಮಹಾತ್ಮರ, ಸಿದ್ಧಾರೂಢ ಯತೀಶ್ವರರಂಥ ಮಹಾತ್ಮರ ಬದುಕನ್ನು ನಾವೆಲ್ಲ ಅನುಕರಿಸೋದ್ರ ಮೂಲಕ ನಮ್ಮ ಬದುಕನ್ನು ಕೂಡ ನಾವೆಲ್ಲರೂ ಸಾರ್ಥಕಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ